Hello all, myself Lakshmi. I want to give the information about the how input tax credit will be paid or available for the special cases and how input tax credit will be transferred and also input tax credit will be claimed. First, we will know how overall the availability will be given for the input tax credit in its special cases. Person who would like to take the credit of input lying in stock or contained in a finished goods or semi-finished goods at the time of registration. ಪರ್ಸನ್ ಯಾರು ಲಯಬಲ್ ಆಗಿರ್ತಾರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಅವರು ಅವರ ಒಂದು ಸ್ಟಾಕ್ ಫಿನಿಶ್ಡ್ ಗೂಡ್ಸ್ ಆದರೂ ಆಗಿರ್ಬೋದು ಸೆಮಿ ಫಿನಿಶ್ಡ್ ಗೂಡ್ಸ್ ಆದರೂ ಆಗಿರ್ಬೋದು ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನಲ್ಲಿ ಲಯಬಲ್ ಆಗ್ತಾರೆ. ಹಾಗೆ ಈ ಶುಡ್ ಅಪ್ಲೈ ವಿತಿನ್ 30 ಡೇಸ್ ಒಳಗೆ ಅವನು ಲಯಬಲ್ ಆಗ್ತಾನೆ ಒಂದು ಟ್ಯಾಕ್ಸ್ನ ಪೇ ಮಾಡೋದಕ್ಕೆ ರಿಜಿಸ್ಟ್ರೇಷನ್. ಆ್ಯಂಡ್ ಆಲ್ಸೋ ಸಚ್ ಇನ್ಪುಟ್ಸ್ ಹೆಲ್ಡ್ ಡೇ ಇಮ್ಮಿಡಿಯೇಟ್ಲಿ ಪ್ರೊಸೀಡಿಂಗ್ ದ ಡೇಟ್ ವಿಚ್ ಈ ಬಿಕಮ್ ಲಯಬಲ್ ಟು ಪೇ ಟ್ಯಾಕ್ಸ್. ಹಾಗಿದ್ರೆ ಇನ್ ದ ಕೇಸ್ ಆಫ್ ವಾಲಂಟರಿ ರಿಜಿಸ್ಟ್ರೇಷನಲ್ಲಿ ಆಗಿದ್ದರೆ ಆಗ ಕ್ರೆಡಿಟ್ ಆಫ್ ಸಚ್ ಇನ್ಪುಟ್ಸ್ ಹೆಲ್ಡ್ ಇನ್ ಸ್ಟಾಕ್ ಇಮ್ಮಿಡಿಯೇಟ್ಲಿ ಪ್ರಿಸೀಡಿಂಗ್ ದ ಡೇಟ್ ಆಫ್ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ದ ರಿಜಿಸ್ಟರ್ಡ್ ಪರ್ಸನ್ ಸೀಸಸ್ ಪೇ ಟ್ಯಾಕ್ಸಸ್ ಯಾವುದ್ರೊಳಗೆ ಅಂಡರ್ ದ ಕಾಂಪೋಸಿಷನ್ ಸ್ಕೀಮಲ್ಲಿ ಅಥವಾ ಅವನು ಎಕ್ಸೆಂಪ್ಟ್ ಸಪ್ಲೈ ಆಗಿದ್ದರೆ ಮಾತ್ರನೇ ಅವನು ಪೇ ಮಾಡೋದ್ರಲ್ಲಿ ಅವನಿಗೆ ಟ್ಯಾಕ್ಸಬಲ್ ಲಯಬಿಲಿಟಿ ಬಗ್ಗೆ ಒಂದು ಸೀಸಸ್ ಆಗಿರುವಂಥದ್ದು. ಹಾಗೆ ಈ ಕ್ಯಾನ್ ಟೇಕ್ ದ ಕ್ರೆಡಿಟ್ ಟ್ಯಾಕ್ಸ್ ಪೇಯ್ಡ್ ಆನ್ ಸಚ್ ಇನ್ಪುಟ್ಸ್ ಹೆಲ್ಡ್ ಇನ್ ಸ್ಟಾಕ್ ಆನ್ ಡೇ ಇಮ್ಮಿಡಿಯೇಟ್ಲಿ ಪ್ರೊಸೀಡಿಂಗ್ ದ ಡೇಟ್ ಫ್ರಮ್ ವಿಚ್ ಲಯಬಲ್ ಟು ಪೇ ಟ್ಯಾಕ್ಸ್. ಅವನು ಇಮ್ಮಿಡಿಯೇಟಾಗಿ ಪ್ರೊಸೀಡಿಂಗ್ ಆಫ್ ಡೇಟಲ್ಲಿ ಮಾತ್ರ ಅವನು ಲಯಬಲ್ ಆಗ್ತಾನೆ ಪೇ ಟ್ಯಾಕ್ಸ್ ಮಾಡೋದಕ್ಕೆ. ಹಾಗೆ ಹಿ ಕ್ಯಾನ್ ಟೇಕ್ ದಿ ಕ್ರೆಡಿಟ್ ಆಫ್ ಟ್ಯಾಕ್ಸ್ ಪೇಯ್ಡ್ ಆನ್ ದ ಕ್ಯಾಪಿಟಲ್ ಗೂಡ್ಸ್ ಎಕ್ಸ್ಕ್ಲೂಸಿವ್ಲಿ ಯೂಸ್ಡ್ ಆಗಿರಬೇಕು ಸಚ್ ಗೂಡ್ಸ್ ಆರ್ ಸರ್ವೀಸಸ್ಗೆ. ಹಾಗೆ ಪ್ರೊವೈಡೆಡ್ ದಟ್ ಕ್ರೆಡಿಟ್ ಶೆಲ್ ಬಿ ರೆಡ್ಯೂಸ್ಡ್ ಆಗುತ್ತೆ ವಿತ್ ಪರ್ಸೆಂಟೇಜ್, ಅದು ಪ್ರಿಸ್ಕ್ರೈಬ್ ಆಗಿರುತ್ತೆ ರೂಲ್ಸಲ್ಲಿ. ಹಾಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಯಾನ್ ಬಿ ಟೇಕನ್ ವಿತಿನ್ 1 year. ಅದು ಯಾವಾಗ? ಇನ್ ದ ಡೇಟ್ ಆಫ್ ಇಶ್ಯೂ ಆಫ್ ಟ್ಯಾಕ್ಸ್ ಇನ್ವಾಯ್ಸ್ ಇನ್ ರೆಸ್ಪೆಕ್ಟ್ ಆಫ್ ಸ್ಪೆಷಲ್ ಕೇಸಸಲ್ಲಿ ಆಗಿದ್ದರೆ ಮಾತ್ರ. ಹಾಗಿದ್ರೆ ಅನ್ಯೂಟಿಲೈಸ್ಡ್ ಕ್ರೆಡಿಟ್ ಕೂಡ ಆಗುವಂಥದ್ದು ಟ್ರಾನ್ಸ್ಫರ್ ಆಗುತ್ತೆ ಯಾವುದ್ರೊಳಗೆ? ಇನ್ ದ ಕೇಸ್ ಆಫ್ ಅಮಾಲ್ಗಮೇಷನ್, ಮರ್ಜರ್, ಡಿಮರ್ಜರ್, ಲೀಸ್, ಟ್ರಾನ್ಸ್ಫರ್ ಆಫ್ ಎಂಟಿಟಿ ಆಗಿದ್ದರೆ ಮಾತ್ರ ಅವನು ಟ್ರಾನ್ಸ್ಫರ್ ಆಫ್ ಲಯಬಿಲಿಟಿನ ಮಾಡುವಂಥದ್ದು. ಹಾಗೆ ಇಫ್ ಪರ್ಸನ್ ಆಫ್ ದ ಕಾಂಪೋಸಿಷನ್ ಸ್ಕೀಮಲ್ಲಿ ಆ ಪರ್ಸನ್ ಆಪ್ಟ್ ಆಗಿದ್ದ ಅಂತಂದರೆ ಆಗ ಅವನ ಅಮೌಂಟ್ ಈಕ್ವಲ್ ಟು ಕ್ರೆಡಿಟ್ ಮಾಡ್ಬೋದು ಹೆಲ್ಡ್ ಇನ್ ಸ್ಟಾಕ್. ಅದು ಯಾವುದ್ರೊಳಗೆ ರೆಡ್ಯೂಸ್ ಕೂಡ ಆಗುತ್ತೆ ಪರ್ಸೆಂಟೇಜಲ್ಲಿ. ಅವನು ಡೆಬಿಟ್ ಮಾಡ್ಬೋದು ಐದರ್ ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ ಅಥವಾ ಇ ಕ್ರೆಡಿಟ್ ಲೆಡ್ಜರ್ ಮುಖಾಂತರ. If capital goods or supplies on which credit can be taken, person shall pay the amount equal to such credit reduced by the percentage points. ಅಂದರೆ ಇವಾಗ ನೋಡಿ ಹೇಳ್ತೀನಿ, ಒಬ್ಬ ಪರ್ಸನ್ ಪೇ ಮಾಡ್ತಾನೆ ಅಮೌಂಟು, ಆ ಅಮೌಂಟ್ ಏನು ಕ್ರೆಡಿಟ್ ಮಾಡ್ತಾನೆ ಮತ್ತು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎರಡರಲ್ಲಿ ಯಾವ್ದು ಹೈಯರ್ ಇರುತ್ತೋ ಅದು ಅವನ ಕ್ಯಾಪಿಟಲ್ ಗೂಡ್ಸ್ ಅಥವಾ ಪೇ ಮಾಡ್ತಾನೆ ಟ್ಯಾಕ್ಸು. ಅದು ಯಾವುದ್ರೊಳಗೆ ಆಪ್ಷನ್ನು ಇನ್ ದ ಕೇಸ್ ಆಫ್ ಸಪ್ಲೈ ಅಂದರೆ ರೀಫ್ಯಾಕ್ಟರಿ ಬ್ರಿಕ್ಸ್ ಆಗಿರುವಂಥದ್ದು, ಫಿಕ್ಸ್ಚರ್ ಆಗಿರುವಂಥದ್ರಲ್ಲಿ ಮಾತ್ರ. ಹಾಗಿದ್ರೆ ಒಂದು ಟ್ರಾನ್ಸ್ಫರ್ ಹೆಂಗೆ ಮಾಡ್ತಾನೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ? ನೋಡಿ, ಜಿ ಎಸ್ ಟಿಯಲ್ಲೇ ಪರ್ಟಿಕ್ಯುಲರ್ ಆಗಿದೆ ಏನಂತಂದರೆ GST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 2 ಅಲ್ಲಿ ನಾವು ಫಿಲ್ಡ್ ಮಾಡ್ಬೋದು, ಫಾರಮಲ್ಲಿ ನಾವು ಟ್ರಾನ್ಸ್ಫರ್ ಅಥವಾ ಮ್ಯಾಚ್ಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಮಾಡ್ಬೋದು. ಅದು ಯಾವ್ಯಾವ ಸರ್ಕಮ್ಸ್ಟೆನ್ಸಸಲ್ಲಿ ಮಾತ್ರ? ಇನ್ ದ ಕೇಸ್ ಆಫ್ ಎನಿ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ ಆಗಿರುವಂಥದ್ದು, ಅದು ಅಂಡರ್ಗೋಸ್ ಸೇಲ್, ಮರ್ಜರ್, ಡಿಮರ್ಜರ್, ಅಮಾಲ್ಗಮೇಷನ್, ಲೀಸ್ ಅಥವಾ ಟ್ರಾನ್ಸ್ಫರ್ ಆಗಿದ್ದರೆ ಮಾತ್ರ ಆ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಷನ್ ಫೈಲ್ ಮಾಡಬೇಕು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಡಿಕ್ಲರೇಷನಲ್ಲಿ. ಯಾವುದರಲ್ಲಿ? ಇನ್ ದ ಫಾರ್ಮ್ ಆಫ್ GST ITC 2 ಮುಖಾಂತರ. ಹಾಗಿದ್ರೆ ನಾನು ಹೇಳಿದೆ ಎಲೆಕ್ಟ್ರಾನಿಕ್ ಪೇಮೆಂಟ್ ಯಾವ್ಯಾವ ರೀತಿ ಮಾಡ್ಬೋದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ, ಆಲ್ರೆಡಿ ಹೇಳಿದೆ ಇ ಕ್ಯಾಶ್ ಲೆಡ್ಜರ್ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಮುಖಾಂತರ ಮಾಡ್ಬೋದು. ಹಾಗೆ ಡಿಮರ್ಜರ್ ಏನಾದರೂ ಆಗಿದ್ರೆ ಒಂದು ಅಪೋರ್ಷನ್ ರೇಷಿಯೋ ಮುಖಾಂತರ ಒಂದು ವ್ಯಾಲ್ಯೂ ಆಫ್ ಅಸೆಟ್ ಆ್ಯಸ್ ಪರ್ ಸ್ಕೀಮ್ ಮುಖಾಂತರ ಮಾಡ್ತಾರೆ. ಹಾಗೆ ಕರೆಕ್ಟ್ ನಾವು ಇವಾಗ ಪೇ ಮಾಡ್ತೀವಿ ಟ್ಯಾಕ್ಸ್ನ, ಅದನ್ನು ಕೂಡ ಸರ್ಟಿಫೈ ಮಾಡಿರಬೇಕು ಚಾರ್ಟೆಡ್ ಅಕೌಂಟೆಂಟ್
ಅಥವಾ ಸರ್ಟಿಫೈಯಿಂಗ್ ಟ್ರಾನ್ಸ್ಫರ್ ಆಫ್ ಬಿಸ್ನೆಸ್ ಹ್ಯಾಸ್ ಬಿನ್ ಡನ್ ವಿತ್ ಎ ಸ್ಪೆಸಿಫಿಕ್ ಪ್ರಾವಿಷನ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಲೈಬಿಲಿಟಿ. ಇದನ್ನು ಕೂಡ ಅಕ್ಸೆಪ್ಟೆನ್ಸ್ ಮಾಡ್ತಾರೆ. ಏನಂದರೆ ಪೋಸ್ಟ್ ಫಿಲ್ಲಿಂಗ್ ಮಾಡಬೇಕು. GST ITC 2 ನಾನು ಹೇಳಿದೆ ಅಂದರೆ ಪರ್ಟಿಕ್ಯುಲರ್ ಆಗಿದೆ GST ಅಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂತ. ಅದರೊಳಗೆ ಪೋಸ್ಟ್ ಫಿಲ್ಲಿಂಗ್ ಕೂಡ ಆಗಿರಬೇಕು. ಹಾಗೆ ಟ್ರಾನ್ಸ್ಫರಿ ಶೆಲ್ ಅಕ್ಸೆಪ್ಟ್ ಕಾಮನ್ ಪೋರ್ಟಲ್ ಡೀಟೇಲ್ಸ್ ಕೂಡ ಅವನು ಟ್ರಾನ್ಸ್ಫರರ್ಗೆ ಅನ್ನುವಂಥದ್ದು. ಹಾಗಿದ್ರೆ ಅಕೌಂಟಿಂಗ್ ಕೂಡ ಕಂಪಲ್ಸರಿ ಮಾಡಿಸಿರಬೇಕು. ಇನ್ಪುಟ್ಸ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಸೊ ಟ್ರಾನ್ಸ್ಫರ್ ಶೆಲ್ ಬಿ ಡ್ಯೂಲಿ ಅಕೌಂಟೆಡ್ ಆಗಿರುವಂಥದ್ದು ಅಂತ. ರೂಲ್ 41A ಪರ್ಟಿಕ್ಯುಲರಾಗಿ ಏನಂತಂದರೆ ಪರ್ಟಿಕ್ಯುಲರ್ಗೆ ಹೇಳುತ್ತೆ ಯಾವುದ್ರ ಬಗ್ಗೆ ಅಂತಂದರೆ ಟ್ರಾನ್ಸ್ಫರ್ ಆಫ್ ಕ್ರೆಡಿಟ್ ಒಬ್ಟೈನ್ ಸಪ್ರೇಟ್ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಮಲ್ಟಿಪಲ್ ಪ್ಲೇಸಸ್ ಆಫ್ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿಯಲ್ ಆಗಿದ್ದರೆ ಆಗ ಎಲೆಕ್ಟ್ರಾನಿಕ್ ಲೆಡ್ಜರ್ ಮುಖಾಂತರ ಒಂದು ನ್ಯೂಲಿ ರಿಜಿಸ್ಟರ್ಡ್ ಯೂನಿಟ್ ಆಗಿರುತ್ತೆ. ಹಾಗೆ ವಿತಿನ್ 30 ಡೇಸಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಹಾಗಿದ್ರೆ ಒಂದು ಕ್ಲೈಮ್ ಮಾಡ್ತಾರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ, ಆಗ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ರಿಕ್ವೈರ್ ಆಗಿರುತ್ತೆ. ಕಂಡೀಷನ್ಸ್ ಯಾವ್ದು ಇನ್ವಾಯ್ಸ್ ಇರಬೇಕು, ಡೆಬಿಟ್ ನೋಟ್ ಇರಬೇಕು, ಬಿಲ್ ಆಫ್ ಎಂಟ್ರಿ ಇರುವಂಥದ್ದು, ISD ಇನ್ವಾಯ್ಸ್ ಆಗಿರುವಂಥದ್ದು. ISD ಅಂತಂದ್ರೇನು? ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಅವರ ಇನ್ವಾಯ್ಸ್, ಅವರ ಕ್ರೆಡಿಟ್ ನೋಟ್ ಅಥವಾ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕೋ ಅವೆಲ್ಲ ಕೂಡ ಯಾವ ಪರ್ಪಸ್ಸಿಗೆ ಅವನು ಟ್ರಾನ್ಸ್ಫರಿಂಗ್ ಕ್ರೆಡಿಟ್ ಮಾಡ್ತಿದ್ದಾನೆ ಅನ್ನುವಂಥದ್ದೆಲ್ಲ ಇರಬೇಕು. ಹಾಗಿದ್ರೆ ಕ್ಲೈಮಿಂಗ್ ಮಾಡ್ತಾರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಯಾವ್ದು? ಸ್ಟೆಪ್ 1 ಫಸ್ಟ್ ಫಾರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆ್ಯಸ್ ಪರ್ ಸೆಕ್ಷನ್ 28 ಪ್ರಕಾರ ಏನಂತಂದರೆ ಒಬ್ಬ ಟ್ಯಾಕ್ಸಬಲ್ ಪರ್ಸನ್ನು ಶೆಲ್ ಬಿ ಎಂಟೈಟಲ್ ಆಗಿರುವಂಥದ್ದು. ಯಾವ ರೀತಿ? ಸೆಲ್ಫ್ ಅಸೆಸ್ ಮಾಡಿರಬೇಕು, ಅವ್ನ ರಿಟರ್ನ್ನ ಚೆಕ್ ಮಾಡಿರ್ಬೇಕು ಕರೆಕ್ಟಾಗಿ. ಹಾಗೆ ಸಚ್ ಅಮೌಂಟ್ ಶೆಲ್ ಬಿ ಕ್ರೆಡಿಟೆಡ್ ಆಗಿರುವಂಥದ್ದು ಏನಂತಂದ್ರೆ ಅಲ್ಲಿ ಪ್ರಾವಿಷನಲ್ ಬೇಸಿಸ್ ಎಲೆಕ್ಟ್ರಾನಿಕ್ ಲೆಡ್ಜರ್ ಮುಖಾಂತರ ಅದು ಮೈಂಟೈನ್ ಮಾಡಿರಬೇಕು. ಹಾಗೆ ಪ್ರೊವೈಡೆಡ್ ದಟ್ ದ ಟ್ಯಾಕ್ಸಬಲ್ ಪರ್ಸನ್ ನಾಟ್ ಫರ್ನಿಶ್, ಯಾರು ಫರ್ನಿಶ್ ಮಾಡಿರಲ್ಲ ಅವನು ವ್ಯಾಲಿಡ್ ರಿಟರ್ನ್ನ ಒಂದು ಸೆಕ್ಷನ್ 27 ಮುಖಾಂತರ ಅವನು ಮಾಡುವಂಥದ್ದು ಅಥವಾ ಡಿಸ್ಚಾರ್ಜ್ ಮಾಡುವಂಥದ್ದಕ್ಕಾಗಿರುತ್ತೆ. ಹಾಗಿದ್ರೆ ಸ್ಟೆಪ್ 2 ಅಲ್ಲೇನು? ಸೆಕ್ಷನ್ 29 ಮ್ಯಾಚಿಂಗ್ ಅಥವಾ ಕ್ಲೈಮ್ ಮಾಡುವಾಗ ಡೀಟೇಲ್ಸ್ ಆಫ್ ಇನ್ವರ್ಡ್ ಸಪ್ಲೈ ಫರ್ನಿಷ್ ಮಾಡೇ ಇರಬೇಕು. ಹಾಗೆ ವಿತ್ ದ ಕರಸ್ಪಾಂಡಿಂಗ್ ಡೀಟೇಲ್ ಆಫ್ ಔಟ್ವರ್ಡ್ ಸಪ್ಲೈ ಫರ್ನಿಶ್ಡ್ ಬೈ ದ ಕರಸ್ಪಾಂಡಿಂಗ್ ಟ್ಯಾಕ್ಸೇಬಲ್ ಪರ್ಸನ್ ವ್ಯಾಲಿಡ್ ರಿಟರ್ನ್ ಆಗಿರುವಂಥದ್ದು ಸೇಮ್ ಟ್ಯಾಕ್ಸ್ ಪೀರಿಯಡಲ್ಲಿ. ಹಾಗೆ ಇನ್ವಾಯ್ಸ್ ಅಥವಾ ಡೆಬಿಟ್ ನೋಟ್ ಏನಿರುತ್ತೆ ಇನ್ವರ್ಡ್ ಸಪ್ಲೈಗೆ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಪೇ ಮಾಡಿರ್ತಾನೆ. ಅಡಿಷ್ನಲ್ ಡ್ಯೂಟಿ ಕಸ್ಟಮ್ ಡ್ಯೂಟಿಯಲ್ಲಿ ಪೇಯ್ಡ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.